ಇದು ನಮ್ಮ ಮಲೆನಾಡು ಗಿಡದಲ್ಲಿ ಶ್ವೇತವರ್ಣ. ಇವನು ನಮ್ಮ ಪಾಂಡುರಂಗ, ಶ್ವೇತವರ್ಣದ ಹೋರಿ. ಯಾವತ್ತೂ ಕಟ್ಟಾಕಲ್ಲ. 365 ದಿನ ಸ್ವಚ್ಛಂದವಾಗಿ ಅವ್ರಿಗೆ ಯಾವಾಗ ಬೇಕೋ ನೀರು ಕುಡ್ಕೋತಾರೆ, ಯಾವಾಗ ಬೇಕೋ ಊಟ ಮಾಡ್ತಾರೆ, ಎಲ್ಲಿ ಬೇಕೋ ಮಲ್ಕೊಳ್ತಾರೆ, ಓಡಾಡ್ಕೋತಾರೆ. ಕೌಸಲ್ಯ ಇದ್ದಾಳೆ, ಕಸ್ತೂರಿ ಇದ್ದಾಳೆ, ಮಲ್ಲಿಕಾ ಇದ್ದಾಳೆ, ಸ್ವರ್ಣ ಇದ್ದಾಳೆ, ಸುವರ್ಣ ಇದ್ದಾಳೆ, ವೈಷ್ಣವಿ ಇದ್ದಾಳೆ. ಹೀಗೆ ಎಲ್ಲಾ ಮಲೆನಾಡು ಸ್ವರ್ಣ ಕಪಿಲ ಮಲೆನಾಡು ಗಿಡ್ಡಗಳಿಗೆ ಒಂದು ಸಪರೇಟ್ ಆದ ಇದು ಮಾಡಿ ಒಂದು 2500 ಚದರಡಿ ಜಾಗದಲ್ಲಿ ಈ ತರ ಒಂದು ಫುಲ್ ಫೆನ್ಸಿಂಗ್ ಮಾಡಿ ಆ ವರ್ಣದ ಹಸುಗಳಿಗೆ ಅದೇ ವರ್ಣದ ಹೋರಿಯನ್ನ ಬಿಟ್ಟಿದ್ದೀವಿ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲೆಲ್ಲ ನೀವು ನೋಡಿದ್ರಿ, ಬಾಲವನ ನೋಡಿದ್ರಿ, ಮತ್ತೆ ನಂದಿವನ ನೋಡಿದ್ರಿ. ಇವಾಗ ನಾವು ನೋಡೋಕೆ ಹೊರಟಿರೋದು ಸ್ವರ್ಣ ಕಪಿಲ, ಅಂದರೆ ಅನಂತ ಕುಟೀರ ಅಂತ ಕೂಡ ಕರೀತಾರೆ. ಬನ್ನಿ ಅದ್ರ ಒಳಗಡೆ ಹೋಗಿ ಅನಂತನ ಸಂಸಾರ ಯಾವ ರೀತಿ ಇದೆ ಅಂತ ನೋಡೋಣ. ಈ ಮಲೆನಾಡು ಗಿಡ್ಡದಲ್ಲಿ ಏನು ಒಂದಿದೆ, ಒಂದೊಂದು ವರ್ಣಕ್ಕೂ ಒಂದೊಂದು ವೈಶಿಷ್ಟ್ಯತೆ ಇದೆ. ಸೊ ಅದರಲ್ಲಿ ಸ್ವರ್ಣ ಕಪಿಲ ಅನ್ನೋದು ಒಂದು, ಅಂದರೆ ಸ್ವರ್ಣ ವರ್ಣದಲ್ಲಿರುತ್ತೆ. ಇದು ಅನಂತ ಕುಟೀರ ಅಂತ ಯಾಕೆ ಹೇಳ್ತಿದ್ದೀವಿ ಅಂದರೆ ಯಾವ ಗೂಳಿ ಇರುತ್ತೋ ಆ ಗೂಳಿಯ ಹೆಸರೇ ಆ ಕುಟೀರಕ್ಕಿರುತ್ತೆ. ಇವನು ಅನಂತ, ನಮ್ಮ ಈ ಸ್ವರ್ಣ ಕಪಿಲ ಹೋರಿ. ಸೊ ನೀವು ನೋಡ್ಬೋದು, ನಾನು ಹೇಳಿದ ಹಾಗೆ ಗುಣಲಕ್ಷಣ ಬಹಳ ಮುಖ್ಯ. ಒಂದು ಅವ್ರುಗಳಿದು ಅವ್ರ ಭುಜ ಇರ್ಬೋದು, ಅದರ ಆಕಾರ ನೀವು ತುಂಬ ಇದಾಗ ಅಬ್ಸರ್ವ್ ಮಾಡಬೇಕಾಗಿದ್ದು. ನಾಟಿ ಹಸುಗಳಲ್ಲಿ ಭುಜ ಮತ್ತು ಅವುಗಳ ಮೈಕಟ್ಟು ಮತ್ತು ಅವುಗಳ ಸ್ಟ್ರೆಂತು ಮತ್ತು ರೀಪ್ರೊಡಕ್ಟಿವ್ ಬಿಹೇವಿಯರು. ಸೊ ಹಸುಗಳಲ್ಲಿ ನೀವು ಅಷ್ಟು ಇದಾಗಿ ತಲೆಕೆಟ್ಕೋಬೇಕಾಗಿಲ್ಲ. ನೋಡಿ, ಇವರೆಲ್ಲ ಅವನಿಗೆ ಕಂಪೇರ್ ಮಾಡಿದ್ರೆ ತುಂಬ ಪುಟ್ಟದಾಗೆ ಕಾಣಿಸ್ತಾರೆ. ಸೊ ನೀವು ಕಣ್ಣು ಗುಡ್ಡೆಯಿಂದ ನೋಡ್ಬೋದು. ಇದೆಲ್ಲ ನಮ್ಮ ಸ್ವರ್ಣ ಕಪಿಲ. ಇವಳು ನಮ್ಮ ಗೋಶಾಲೆಗೆ ಹೊಸದಾಗಿ ಬಂದಿರತಕ್ಕಂಥವಳು ಗೌರಿ ಅಂತ. ಸ್ವರ್ಣ ಕಪಿಲ ಸಂಸಾರಕ್ಕೆ ಹೊಸದಾಗಿ ಸೇರ್ಪಡೆ ಆಗಿದ್ದಾಳೆ. ಬೇರೆಯವ್ರು ಕೊಟ್ಟಿರೋದು ಅಥವಾ ಇಲ್ಲ, ಅವರು ಪಾಪ ಅವ್ರಿಗೆ ಯಾರೋ ಕೊಟ್ಟಿದ್ರು, ಅದು ಗರ್ಭ ಆಗಿದೆ ಅಂತ. ಬಟ್ ಅವಳು ಗರ್ಭ ಧರಿಸಿಲ್ಲ ಅಂತ. ಅದರಿಂದ ನಮಗೆ ಬೇರೆ ಯಾವ್ದಕ್ಕೂ ಗರ್ಭ ಧರಿಸಿರೋದು ಕೊಡ್ತೀರಾ ಅಂದು ಅವ್ರನ್ನ ಕರ್ಕೊಂಡ್ಬಿಟ್ಟು ಇನ್ನೊಂದು ಹಸು ಕರ್ಕೊಂಡೋದ್ರು. ಅಲ್ಲ, ಅವ್ರದ್ದು ಮೊದಲೇ ಇಲ್ಲಿ ಅವ್ರು ಇದನ್ನು ತೊಗೊಂಡೋಗಿದ್ರೆ ಇಲ್ಲಿಂದ ಇಲ್ಲ, ಬೇರೆ ಕಡೆಯಿಂದ ತೊಗೊಂಡಿದ್ರು. ನಮ್ಗೇನು ಅಂದರೆ ತಳಿ ಉಳಿಸೋದು ಮುಖ್ಯ. ಆದ್ರಿಂದ ಇವಾಗ ನೀವು ನೋಡಿದ್ರಿ, ನಾನು ವೃಷಭದ ಬಗ್ಗೆ ಹೇಳಿದೆ. ಹಾಗೆ ವೃಷಭದ ಜೊತೆಗೆ ನಾವು ಒಂದು ಬ್ರೀಡ್ ಡೆವಲಪ್ಮೆಂಟ್ ಅಂತ ಮಾಡಿದಾಗ ನಮಗೆ ಬಹಳ ಮುಖ್ಯ ಅನ್ನೋದು ಕ್ರಾಸ್ ಬ್ರೀಡ್ ಆಗಬಾರ್ದು, ಅಂದರೆ ಅಥವಾ ಇನ್ ಬ್ರೀಡ್ ಆಗಬಾರ್ದು. ಅಂದರೆ ತನ್ನ ಅಣ್ಣ ತಮ್ಮ ಅಕ್ಕ ತಂಗಿನಲ್ಲೇ ಸಂತಾನಾಭಿವೃದ್ಧಿ ಆಗಬಾರ್ದು. ಆ ಕಾರಣದಿಂದ ನಾವೇನು ಮಾಡಿದ್ದೀವಿ, ಸುಮಾರು ಒಂದು 2500 ಚದರಡಿ ಜಾಗದಲ್ಲಿ ಈ ಥರ ಒಂದು ಫುಲ್ ಫೆನ್ಸಿಂಗ್ ಮಾಡಿ ಆ ವರ್ಣದ ಹಸುಗಳಿಗೆ ಅದೇ ವರ್ಣದ ಹೋರಿಯನ್ನು ಬಿಟ್ಟಿದ್ದೀವಿ. ಅವಾಗೇನಾಗುತ್ತೆ, ನಮಗೆ ಅದು ಬೇರೆ ಇನ್ಯಾವ ಹೋರಿ ಜೊತೆನೋ ಕೂಡಿಲ್ಲ ಅನ್ನೋದು ಗ್ಯಾರಂಟಿ. ಹುಟ್ಟುವಾಗ ಕರು ಹುಟ್ಟಿದಾಗ ಅಪ್ಪ ಯಾರೋ ಅಮ್ಮ ಯಾರೋ ಅನ್ನೋದು ಗ್ಯಾರಂಟಿ. ಅದಕ್ಕೆ ನಾನು ವಂಶವೃಕ್ಷ ಅಂತ ಹೇಳಿದೆ ನಾನು ವೃಷಭಗಳ ಬಗ್ಗೆ ಹೇಳುವಾಗ ಅಥವಾ ಹೋರಿ ಬಗ್ಗೆ ಹೇಳುವಾಗ. ಇವಾಗ ನಮಗೆ ಗ್ಯಾರಂಟಿ ಇದೆ, ಯಾಕಂದರೆ ನಾನು ಒಟ್ಟಿಗೆ ಮೇಯಕ್ಕೆ ಬಿಟ್ಟಾಗಲೋ ಒಟ್ಟಿಗೆ ಏನಲ್ಗಾರು ಕರ್ಕೊಂಡು ಹೋದಾಗಲೋ ನನಗೆ ಗೊತ್ತಾಗಲ್ಲ ಯಾವ ಹೋರಿ ಇಂದ ಹಸು ಗರ್ಭಧಾರಣೆ ಆಗಿದೆ ಅಂತ, ಗೋಮಾತೆ. ಸೊ ಇವಾಗ ಏನಾಗುತ್ತೆ, ನಮಗೆ ಗೊತ್ತು ಯಾವ ಹಸುವಿಂದ ಗರ್ಭಧಾರಣೆ ಆಗಿದೆ. ಇವಾಗ ನೋಡಿ, ಅಲ್ಲಿ ಅವಳು ಹೀಟ್ನಲ್ಲಿ ಇರ್ತಾರ ಇದ್ದಾಳೆ, ಅವಳು ಹಿಂದೆನೇ ಓಡಾಡಿಕೊಂಡು ಅವಳು ಕರೆಕ್ಟ್ ಹೀಟ್ನಲ್ಲಿ ಇದ್ದಾಗ ಅವನ ಗರ್ಭಧಾರಣೆ ಆಗುತ್ತೆ. ಅದೇ ಥರ ನಾವು ಇವತ್ತಿನ ಪರಿಸ್ಥಿತಿ ಏನಿದೆ ಅಂದರೆ, ಹಸು ಶುದ್ಧತೆ ಜೊತೆಗೆ ನಮ್ಮಲ್ಲಿ ಹಾಲಿನ ಇಳುವರಿ, ಹಾಲಿನ ಗುಣಮಟ್ಟನೂ ನೋಡ್ತೀವಿ. ಅದರಿಂದ ಏನು ಮಾಡ್ತೀವಿ, ಏನೋ ಕೆಚ್ಚಲು, ಅದ್ರ ಮೊಲೆ ತೊಟ್ಟುಗಳು, ಅದರ ಮೈಕಟ್ಟು ಪ್ರತಿಯೊಂದು ನೋಡ್ತೀವಿ. ಸೊ ಹಾಗೆ ನೋಡಿದಾಗ ಈ ಶುದ್ಧತೆ ಕಾಪಾಡ್ಕೊಂಡು ಹೋದಾಗ ನಮ್ಗೇನಾಗುತ್ತೆ, ಇವಾಗ ಇವಳಿಗೆ ಹುಟ್ಟೋ ಕರುಗಳು ಅಷ್ಟೇ ಒಂದು ಅದ್ಭುತವಾದ ಹಾಲಿನ ಇಳುವರಿನೂ ಚೆನ್ನಾಗಿರುತ್ತೆ, ತಂದೆ ತಾಯಿ ಯಾರು ಅಂತ ಗ್ಯಾರಂಟಿ ಇರುತ್ತೆ, ತಳಿ ಯಾವುದೋ ಬೇರೆ ಹೋರಿ ಜೊತೆ ಸೇರಿಲ್ಲ, ಅದರಿಂದ ತಳಿ ಶುದ್ಧತೆ ಗ್ಯಾರಂಟಿ ಇರುತ್ತೆ. ಆಮೇಲೆ ನಿಮಗೆ ಇನ್ನೂ ಏನಾದರೂ ಅದನ್ನು ಡೆವಲಪ್ ಮಾಡಬೇಕು ಅಂದಾಗ ಯಾವ ತಿರ್ಗಾ ನೆಕ್ಸ್ಟು ಇವಳು ಹುಟ್ಟೋಕ್ಕರು ಯಾವ ಹೋರಿ ಜೊತೆ ಕ್ರಾಸ್ ಆದರೆ ಯಾವ ಥರ ರಿಸಲ್ಟ್ ಬರುತ್ತೆ, ಮೀನ್ಸ್ ಏನಂತೀವಿ ನಾವು, ದಾಖಲೆಗಳನ್ನು ಇಟ್ಕೊಂಡು ಹೊರಟಾಗ ನಮಗೆ ಆ ತಳಿ ಅಭಿವೃದ್ಧಿಗೆ ಬಹಳ ಅನುಕೂಲ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಾವು ಈ ಏನಿದೆ ಇದು ಬರೀ ಸ್ವರ್ಣ ಕಪಿಲ. ಇಲ್ಲೆಲ್ಲ ನೋಡ್ಬೋದು ನೀವು, ಒಬ್ಬೊಬ್ರಿಗೂ ನಾನು ಹೇಳ್ದಂಗೆ ಕೌಸಲ್ಯ ಇದ್ದಾಳೆ, ಕಸ್ತೂರಿ ಇದ್ದಾಳೆ, ಮಲ್ಲಿಕಾ ಇದ್ದಾಳೆ, ಸ್ವರ್ಣ ಇದ್ದಾಳೆ, ಸುವರ್ಣ ಇದ್ದಾಳೆ, ವೈಷ್ಣವಿ ಇದ್ದಾಳೆ. ಹೀಗೆ ಎಲ್ಲಾ ಮಲೆನಾಡು ಸ್ವರ್ಣ ಕಪಿಲ ಮಲೆನಾಡು ಗಿಡ್ಡಗಳಿಗೆ ಒಂದು ಸಪರೇಟ್ ಆದ ಇದು ಮಾಡಿ ಅದಕ್ಕೆ ಸ್ವರ್ಣ ಕಪಿಲ ಅದೇ ಒಂದು ಹೋರಿ ಇಟ್ಟಿದ್ದೀವಿ. ಸೊ ಈ ಒಂದು ಎನ್ಕ್ಲೋಜರ್ ಅಥವಾ ಈ ಒಂದು ಜಾಗಕ್ಕೆ ಪೆಡಾಕ್ ಸಿಸ್ಟಮ್ ಅಂತಾನು ಕರೀತಾರೆ. ಅಂದ್ರೆ ಯಾವತ್ತೂ ಕಟ್ಟಾಕಲ್ಲ. 365 ದಿನ ಸ್ವಚ್ಛಂದವಾಗಿ ಅವ್ರಿಗೆ ಯಾವಾಗ ಬೇಕೋ ನೀರು ಕುಡ್ಕೋತಾರೆ, ಯಾವಾಗ ಬೇಕೋ ಊಟ ಮಾಡ್ತಾರೆ, ಎಲ್ಲಿ ಬೇಕೋ ಮಲ್ಕೊಳ್ತಾರೆ, ಓಡಾಡ್ಕೋತಾರೆ. ನಮ್ಮ ಮುಖ್ಯ ಉದ್ದೇಶ ಸಂರಕ್ಷಣೆ, ಸಂವರ್ಧನೆ ಅಷ್ಟೇ. ಇಲ್ಲಿ ಯಾವುದೇ ವಿಧವಾದ ಆರ್ಥಿಕ ಅಥವಾ ಏನಂತೀರ ಒಂದು ಆದಾಯ ಮೂಲಗಳನ್ನು ಇದರಲ್ಲಿ ಯೋಚನೆ ಮಾಡ್ತಿಲ್ಲ ನಾವು. ಇಲ್ಲಿ ಬರೀ ಈ ತಳಿಯನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅಷ್ಟೇ. ಸೊ ಅದರಿಂದ ಹಾಲು ಕರೆಯೋದಾಗಲಿ ಇದಾಗಲಿ ಏನೂ ಮಾಡಲ್ಲ ನಾವು. ಯಾವಾಗ ಸಂಪೂರ್ಣವಾಗಿ ಆ ಕರುನೇ ತನ್ನ ತಾಯಿಯ ಸಂಪೂರ್ಣವಾದ ಹಾಲು ಕುಡಿಯುತ್ತೆ, ಅದ್ಭುತವಾದ ಬೆಳವಣಿಗೆ ಆಗುತ್ತೆ.
ಶುದ್ಧತೆ, ಅದರ ಇಮ್ಯುನಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಯಾಕೆ ನಾವು ಮಲೆನಾಡು ಗಿಡ್ಡ ಅಥವಾ ನಾಟಿ ಹಸು ಹಾಲು ಅಂತ ಹೇಳ್ತೀವಿ? ಯಾಕಂದರೆ ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿನೂ ತುಂಬ ಚೆನ್ನಾಗಿರುತ್ತೆ, ತುಂಬ ಜಾಸ್ತಿ ಇರುತ್ತೆ. ಅದೂ ಮುಖ್ಯ. ಅದರಿಂದ ನಾವು ಅದನ್ನು ಸಾಕೋವಾಗಲೂ ಆರೋಗ್ಯಕರವಾಗಿ ಸಾಕಬೇಕು, ಸಂತೋಷಕರವಾಗಿ ಸಾಕಬೇಕು. ಸರ್, ಈಗ ಸ್ವರ್ಣ ಕಪಿಲಾಗೆ ಈಗ ಹೊರಗಡೆಯಿಂದ ಜನ ಬಂದು ಅಥವಾ ಈಗ ಅವ್ರೇನಾದರೂ ಇಲ್ಲಿಗೆ ಕರುಗಳು ಬೇಕು ಅಂದರೆ ನೀವು ಅವ್ರಿಗೆ ಕೊಡ್ತೀರಾ ಅಥವಾ ಹಸುಗಳು ಕೊಡ್ತೀರಾ? ಯಾವ ರೀತಿ ಇರುತ್ತೆ ಅಂದರೆ ನಾವು ಏನು ಮಾಡ್ತೀವಿ ಅಂತಂದರೆ ಅವರ ಪೂರ್ವಾಪರ ಆದಷ್ಟು ತಿಳ್ಕೊಂಡು ಕೊಡೋ ಪ್ರಯತ್ನ ಪಡ್ತೀವಿ. ಎಷ್ಟೋ ಸತಿ ಎಲ್ಲರೂ ನಿಜಾನೇ ಹೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನಾವು ಆದಷ್ಟು ಒಂದು ನಮ್ಮ ಗೋಮಾತೆಯನ್ನು ಕೊಡಬೇಕಾದ್ರೆ ಅವ್ರ ಬಗ್ಗೆ ಆದಷ್ಟು ತಿಳ್ಕೊಂಡು ಕೊಟ್ಟಾಗ ಅವಳು ಒಂದು ಒಳ್ಳೆಯ ಜಾಗ ಸಿಗ್ತಾಳೆ, ಅವಳ ಜೀವನ ಒಂದು ನೆಮ್ಮದಿಯ ನೆಲೆಯಾಗುತ್ತೆ ಅನ್ನೋದು ಪ್ರಯತ್ನ ನಾವು ಪಟ್ಟು ಕೊಡ್ತೀವಿ. ಸಾಮಾನ್ಯವಾಗಿ ನಮ್ಮಲ್ಲಿ ಹೆಚ್ಚಾದಾಗ ಅಷ್ಟೇ ಕೊಡ್ತೀವಿ, ಇಲ್ಲ ಅಂದರೆ ನಾವು ಆದಷ್ಟು ಕೊಡೋಕ್ಕೆ ಹೋಗಲ್ಲ. ಓಕೆ ಸರ್. ಸರ್, ಇವಾಗ ನಾವು ನೋಡ್ತಿರೋದು ಶ್ವೇತ ಕಪಿಲ, ಶ್ವೇತವರ್ಣ ಅಂದರೆ ನೀವು ಅವಾಗಲೇ ಹೇಳಿದ್ರಿ ಕಪಿಲ ಅನ್ನಬಾರ್ದು ಅಂತ. ಓಕೆ ಸರ್. ಅನ್ನಬಾರ್ದು ಅನ್ನೋದು ಅಂತಲ್ಲ, ಅದು ಸರಿಯಾದ ಪದ ಅಲ್ಲ ಅಂತ ಅಷ್ಟೇ ನನ್ನ ಅಭಿಪ್ರಾಯ. ಸರ್, ಇದು ಶ್ವೇತವರ್ಣದಲ್ಲಿ ಅಂದರೆ ಮಲೆನಾಡು ಗಿಡ್ಡ ಹಸುಗಳು ನಾರ್ಮಲ್ ಆಗಿ ಕಪ್ಪಿರ್ತವೆ ಅಂತ ಎಲ್ಲ ಹೇಳ್ತಾರೆ. ಹೌದು. ಇದು ಶ್ವೇತವರ್ಣ ಅಂದರೆ ಬಿಳಿ ಆಗಿರ್ತಕ್ಕಂಥ. ಹೌದು. ಅದ್ರ ಬಗ್ಗೆ ಹೇಳ್ಬೋದಾ? ನಾನು ಅದೇ ಹೇಳಿದ ಹಾಗೆ ಮಲೆನಾಡಿನಲ್ಲಿ ಎಲ್ಲಿ ಹೆಚ್ಚು ದಟ್ಟವಾದ ಕಾಡುಗಳಿರುತ್ತೋ ಅಲ್ಲಿ ವರ್ಣ ಗಾಢವಾಗಿರುತ್ತೆ. ಎಲ್ಲಿ ಸ್ವಲ್ಪ ಮರಗಳು ಅಥವಾ ದಟ್ಟತೆ ಕಡಿಮೆ ಇದ್ದು ವಿರಳವಾಗಿರುತ್ತೋ ಅಂಥ ಜಾಗದಲ್ಲಿ ಶ್ವೇತವರ್ಣ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಇದು ನಮ್ಮ ಮಲೆನಾಡು ಗಿಡದಲ್ಲಿ ಶ್ವೇತವರ್ಣ. ಇವನು ನಮ್ಮ ಪಾಂಡುರಂಗ, ಶ್ವೇತವರ್ಣದ ಹೋರಿ. ನೀವು ಅದನ್ನೇ ನಾನು ಹೇಳಿದಂಗೆ ವೃಷಭ ಎಷ್ಟು ಮುಖ್ಯ ಅನ್ನೋದು ಅರ್ಥ ಮಾಡ್ಕೋಬೇಕಾದ್ರೆ ನೀವು ಆ ವೃಷಭದ ಮೈಕಟ್ಟು, ಭುಜ, ಅದರ ಬಾಲ ಪ್ರತಿಯೊಂದನ್ನು ನೋಡಬೇಕಾಗತ್ತೆ. ಸೊ ನೀವು ಎಲ್ಲ ಕಡೆಯಿಂದನೂ ವೃಷಭ ಒಂದು ಮುಂದಿನ ಪೀಳಿಗೆಗೆ ಮಾದರಿಯಾಗಿರಬೇಕು ಅವನು. ಯಾಕಂದರೆ ತನ್ನ ವಂಶಾಭಿವೃದ್ಧಿ ಅದ್ಭುತವಾಗಿ ಸ್ಟ್ರಾಂಗ್ ಆಗಿರಬೇಕು ಅನ್ನೋದು. ಅದೇನೇ ನೀವು ನೋಡ್ಬೋದು. ಇವಳು ತುಳಸಿ. ಸೊ ಹೆಣ್ಣಲ್ಲಿ ಏನು ನೋಡ್ತೀವಿ ನಾವು ಸಾಮಾನ್ಯವಾಗಿ? ಸೌಮ್ಯತೆ ಅಂದರೆ ಗುಣ ಮತ್ತು ಹಾಲಿನ ಇಳುವರಿ, ಇದನ್ನು ಹೆಚ್ಚಾಗಿ ನೋಡ್ತೀವಿ. ಅದಲ್ಲದೆ ನಮಗೆ ಎಲ್ಲರೂ ಎಷ್ಟೇ ಮಾತಾಡಿದ್ರು ಕೂಡ ಸೌಂದರ್ಯಕ್ಕಿಂತ ಗುಣ ಮುಖ್ಯ ಅಂತ ನಾವು ನೋಡೋದು ಸೌಂದರ್ಯನೇ. ಒಂದು ಹೆಣ್ಣು ನೋಡೋಕೆ ಹೋಗೋದು ಹೆಂಗೆ ಕಾಣಿಸ್ತಾಳೆ ಅಂತ ನೋಡ್ತೀವಿ. ಅದೇ ಹೇಳೋದು ಮಾತ್ರ ಗುಣಲಕ್ಷಣ ಮುಖ್ಯಪ್ಪ ಅಂತ. ಆದರೆ ಹುಡುಗಿ ನೋಡೋದು ಯಾಕೆ? ಗುಣಲಕ್ಷಣ ಚೆನ್ನಾಗಿದ್ರೆ ಹಂಗೆ ಮದುವೆ ಆಗ್ಬೋದಲ್ಲ, ಹುಡುಗಿ ನೋಡೋಕ್ಕೆ ಯಾಕೆ ಹೋಗಬೇಕು? ಹಾಗೆ. ಸೊ ಹಾಗೆ ಒಂದು ಹಸು ನೋಡಬೇಕಾದ್ರೆ ಕೊಂಬುಗಳು, ಅದ್ರ ಮೈಕಟ್ಟು ಮತ್ತು ಹಾಲಿನ ಎಳೆಯರು ಇದನ್ನು ನೋಡ್ತೀವಿ. ಮತ್ತು ಎಷ್ಟು ಬಿಳಿ ಅಂದಮೇಲೆ ಎಲ್ಲರಿಗೂ ಆದಷ್ಟು ಬೆಳ್ಳಗೆ ಕಾಣಿಸಿದ್ರೆ ಬಹಳ ಇಷ್ಟ. ಸೊ ಆ ಥರ ಬಿಳಿ ಇದು ಇರಬೇಕು. ಮತ್ತು ಮಲೆನಾಡು ಗಿಡ್ಡದಲ್ಲಿ ಇನ್ನೂ ಒಂದು ನಾನು ಹೇಳಿದಾಗೆ ಕೊಂಬು ಚಪ್ಪಟಿಯಾಗಿದ್ದಾಗ ಹಾಲಿನ ಎಳೆದರೆ ಹೆಚ್ಚು ಅಂತ ಕೆಲವರ ಅಭಿಪ್ರಾಯ. ಸೊ ಆ ಥರ ಅದನ್ನು ನೋಡಬೇಕು. ಮತ್ತು ಅವುಗಳ ಎತ್ತರ ನೀವು ನೋಡ್ಬೋದು. ಇವಾಗ ಅವಳು ಕಾಮಧೇನು ಇಷ್ಟು ಕುಳ್ಳಗಿದ್ದಾಳೆ. ಅದೇ ನಮ್ಮ ಇತರೆ ಹಸುಗಳು, ಇವಾಗ ಇಲ್ಲಿ ಗಂಗಾ ಇದ್ದಾಳೆ ಮತ್ತು ನಮ್ಮ ಅನಸೂಯ ಇದ್ದಾಳೆ. ಅನಸೂಯ ಅವಳಿಗಿಂತ ಮೈಕಟ್ಟಿನಲ್ಲಿ ಸ್ವಲ್ಪ ದೊಡ್ಡದಾಗಿದ್ದಾಳೆ, ಸ್ವಲ್ಪ ಎತ್ತರವಾಗಿದ್ದಾಳೆ, ಒಂದು 3 ಇಂದ 4 ಇಂಚ್ ಎತ್ತರವಾಗಿದ್ದಾಳೆ. ಸೊ ಇದೆಲ್ಲ ಒಂದು ಶ್ವೇತವರ್ಣವೇ. ಶ್ವೇತವರ್ಣದಲ್ಲಿ ಸ್ವಲ್ಪ ಬೂದು ಇದು ಮಿಕ್ಸ್ ಇರೋ ಥರ ಇರುತ್ತೆ. ಬಟ್ ಹೆಚ್ಚು ಸ್ವರ್ಣ ಅಂದರೆ ಇವಾಗ ನಾನು ಹೇಳಿದ ಹಾಗೆ ಮೊದಲನೇ ತಲೆಮಾರಿನಲ್ಲಿ ನಮಗೆ ಸಿಕ್ಕಿದ್ದನ್ನು ಅಭಿವೃದ್ಧಿ ಪಡಿಸ್ತಾ ಇವ್ರಿಗೆ ಹುಟ್ಟೋ ಕರುಗಳು ಎಷ್ಟು ಬೆಳ್ಳಗೆ. ಸಾಮ್ರಾಟ ಪರಿಶುದ್ಧವಾಗಿ ಬೆಳ್ಳಗಿದ್ದಾನೆ. ಅಂದರೆ ಇವಾಗ ಸಿಕ್ಕಿರೋದ್ರಲ್ಲಿ ಮೊದಲನೇ ತಲೆಮಾರಿನಲ್ಲಿ ನೆಕ್ಸ್ಟ್ ನಾವು ಅಭಿವೃದ್ಧಿ ಮಾಡ್ತಾ ಇನ್ನೂ ಒಳ್ಳೆಯ ಶುದ್ಧವಾದ ಶ್ವೇತವರ್ಣ ಮತ್ತು ಶುದ್ಧವಾದ ಮಲೆನಾಡು ಗಿಡ್ಡನ ಅಭಿವೃದ್ಧಿ ಪಡಿಸೋದು. ಈ ಥರ ಒಂದು ಏನು ಕುಟುಂಬ ಮಾಡಿದ್ದೀವಿ, ಈ ಕುಟುಂಬದ ಹೆಸರು ಪಾಂಡುರಂಗ ಕುಟೀರ ಅಂತ. ಸೊ ಇವನು ಪಾಂಡುರಂಗ. ಸೊ ಇವನ ಸಂಸಾರ ಏನಿದೆ, ಒಂದು ಹೋರಿ ಇರುತ್ತೆ, ಅದಕ್ಕೆಲ್ಲ ಹಸುಗಳಿರುತ್ತೆ. ಇದಕ್ಕೆ ಪಾಂಡುರಂಗ ಕುಟೀರ ಅಂತೀವಿ. ಇದು ನಮ್ಮ ಶ್ರೀ ಗೋಶಾಲೆಯ ಶ್ವೇತ ಕಪಿಲ ಮಲೆನಾಡು ಗಿಡದಲ್ಲಿ ಶ್ವೇತವರ್ಣದ ಹಸುಗಳ ಒಂದು ಕುಟುಂಬ ಪಾಂಡುರಂಗ ಕುಟೀರ. ಸರ್, ಈಗ ಒಂದು ಹಸು ತೊಗೊಬೇಕು ಅಂದರೆ ಬೇರೆ ಬೇರೆ ಥರ ಗುಣಗಳನ್ನ ನೋಡ್ತೀವಿ. ನೀವು ಹೇಳ್ದಂಗೆ ಈಗ ಹಳ್ಳಿಕರ ಏನಾದ್ರು ತೊಗೊಬೇಕು ಅಂದರೆ ಅದು ಭುಜ ಆಗಿರ್ಬೋದು, ಸುಳಿ ಅಂತ ನೋಡ್ತಾರೆ, ಬಾಲ ಆಗಿರ್ಬೋದು, ಕೊಂಬಾಗಿರ್ಬೋದು, ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ಮತ್ತು ಹಳ್ಳಿಕರ ಹಸುಗಳನ್ನ ಮೇನಾಗಿ ಯೂಸ್ ಮಾಡೋದು ವ್ಯವಸಾಯಕ್ಕೆ ಯೂಸ್ ಮಾಡ್ತಾರೆ. ಈ HF ಹಸುಗಳಂತ ತೊಗೊಂಡ್ರೆ ಹಾಲು ಕರೆಯೋಕ್ಕೆ ಅಂತೂ ಕೃಷಿಗೋಸ್ಕರ ಯೂಸ್ ಮಾಡ್ತಾರೆ. ಅಂದರೆ ಹಾಲು ಕರೆದು ರೈತ ಹಾಲು ಹಾಕ್ಕೊಂಡು ಅದರಿಂದ ಬರ್ತಕ್ಕಂಥದ್ರಲ್ಲಿ ಅವ್ರ ಸಂಸಾರನ ಸಾಗಿಸ್ತಾರೆ. ಈ ಮಲೆನಾಡು ಗಿಡ್ಡ ಅಂದರೆ ಮಲೆನಾಡು ಗಿಡ್ಡನ ಮೊದಲು ಏನು ಮಾಡ್ತಿದ್ರು, ಇವತ್ತಿಗೂ ಅಷ್ಟೇ ಎಷ್ಟೋ ಜನ HF ಮನೇಲಿ 4 HF ಕಟ್ಟಿದ್ರು, ಸರ್ ನಮಗೊಂದು ಒಳ್ಳೆ ಮಲೆನಾಡು ಗಿಡ್ಡ ಕೊಡಿ ಸರ್. ಯಾಕಪ್ಪ ಅಂತ ಕೇಳಿದ್ರೆ, ಸರ್ ಮನೇಲಿ ಮಕ್ಕಳು ಮರಿ ಇದ್ದಾರೆ, ಒಂದು ಒಳ್ಳೆ ಆರೋಗ್ಯಕರವಾದ ಹಾಲು ಕುಡಿಯೋಣ ಅಂತ. ಅಂದರೆ ನಮ್ಮ ದೃಷ್ಟಿ ಅಥವಾ ಉದ್ದೇಶ ಹೇಗಿದೆ ನೋಡಿ, ನನಗೆ ನನ್ನ ಮಕ್ಕಳು ಆರೋಗ್ಯವಾಗಿರೋಕ್ಕೆ ಮಲೆನಾಡು ಗಿಡ್ಡದ ಹಾಲು ಬೇಕು, ನಾನು ಮಾರಕ್ಕೆ HF ಜರ್ಸಿ ಹಾಲು ಸರಿನಾ ನಾವು ಮಾಡ್ತಾ ಇರೋದು ಅಂತ ನನಗೊಂದು ಸತಿ ಅನಿಸುತ್ತೆ. ಅವು ಲೋಕದಲ್ಲಿ ಒಬ್ಬೊಬ್ಬರು ಅಭಿಪ್ರಾಯ ಒಂದೊಂದು, ಸರಿ ತಪ್ಪು ನಾವು ಹೇಳೋಕ್ಕಾಗಲ್ಲ. ಸೊ ಹಾಗೆ ನನ್ನ ಮಕ್ಕಳು ಚೆನ್ನಾಗಿರೋಕ್ಕೆ ಮಲೆನಾಡು ಗಿಡ್ಡದ ಹಾಲು, ಬೇರೆಯವ್ರಿಗೆ ಮಾರಾಟಕ್ಕೆ HF ಜರ್ಸಿ ಹಾಲು. ಅಂದರೆ ನಮಗೆ A2 ಮಿಲ್ಕು, ಬೇರೆಯವ್ರಿಗೆ A1 ಮಿಲ್ಕು, ಆ ಥರ ನಮ್ಮ ಇವತ್ತಿನ ಇದು. ಸೊ ಮಲೆನಾಡು ಗಿಡ್ಡ
ಅದರ ಹಾಲಿನ ಪರಿಶುದ್ಧತೆ, ಅದರ ಕೊಬ್ಬಿನಂಶ, ಅದರ ಔಷಧಿ ಗುಣ ಇದಕ್ಕೆ ಹೆಚ್ಚು ಮುಖ್ಯವಾಗಿರೋದ್ರಿಂದ, ಮತ್ತು ಹೆಚ್ಚು ರೋಗ ನಿರೋಧಕ ಶಕ್ತಿ ಇರೋದು. ಮತ್ತು ಇನ್ನೂ ಒಂದು ಕಡೆ ಅಕಸ್ಮಾತ್ ನಿಮಗೆ ಮೇಯಕ್ಕೆ ಜಾಗ ಬಿಟ್ಟರೆ ಇದನ್ನು ಝೀರೋ ಮೇಂಟೆನೆನ್ಸ್ ಹಸು ಅಂತಲೂ ಅಂತಾರೆ. ನಿಮಗೇನು ಖರ್ಚೇ ಇಲ್ಲ, ಹೊರಗಡೆ ಬಿಟ್ಟರೆ ಮೇಯ್ಕೊಂಡು ಮನೆಗೆ ಬರುತ್ತೆ, ಹಾಲು ಕೊಡುತ್ತೆ, ₹1 ಖರ್ಚಿಲ್ಲದೆ ಸಾಕಬಹುದು. ಆದ್ದರಿಂದ ಮಲೆನಾಡು ಗಿಡ್ಡವನ್ನು ಇಷ್ಟಪಡ್ತಾರೆ ಜನ.